30 ದಿನದಲ್ಲಿ ಹೇರ್ ಗ್ರೋತ್ ಆಗಲಿಕ್ಕೆ ನಿಮ್ಗೊಂದು ಒಳ್ಳೆ ಹೋಮ್ ರೆಮಿಡಿ ಹೇಳ್ತೀನಿ ಫ್ರೆಂಡ್ಸ್. ಬರೀ 1 ಮಂತಲ್ಲಿ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ಇದು ಒಂದು ವಿಶೇಷವಾದಂಥ ಹೋಮ್ ರೆಮಿಡಿ ಆಗಿದೆ. ಇದನ್ನು ಮಹಿಳೆಯರು, ಮಕ್ಕಳು, ಪುರುಷರು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ತಯಾರಿ ಮಾಡೋದು ಕೂಡ ತುಂಬಾ ಸಿಂಪಲ್, ತುಂಬಾ ಈಸಿ. ಇದನ್ನು ಅಪ್ಲೈ ಮಾಡಿದರೆ ಕೂದಲು ಬುಡದಿಂದಲೇ ದಟ್ಟವಾಗಿ ಗಟ್ಟಿಯಾಗಿ ಬೆಳೆಯುತ್ತೆ. ನೀವು ಒಂದು ಸಲ ಇದನ್ನು ಅಪ್ಲೈ ಮಾಡಿ ನೋಡಿ, ನಿಮ್ಮ ಕೂದಲ ಬೆಳವಣಿಗೆಗೆ ಹೇಗಾಗ್ತಾ ಇದೆ ಅಂಥೇಳಿ ನೀವೇ ಕಮೆಂಟ್ಸ್ ಹಾಕ್ತೀರಾ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ. ಹಾಗಾದರೆ ಬನ್ನಿ ತಡ ಮಾಡದೆ ಈ ಸೂಪರ್ ಆಗಿರುವಂಥ ಮನೆಮದ್ದನ್ನು ಮಾಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಾವು ಮೊದಲ ಇಂಗ್ರೀಡಿಯೆಂಟ್ಸ್ ಆಗಿ ಅಗಸೆ ಬೀಜ ತೊಗೊಳ್ಳೋಣ. ಅಗಸೆ ಬೀಜವನ್ನು ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳಿ ಕರೀತಾರೆ. ಅಗಸೆ ಬೀಜ ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಫ್ರೆಂಡ್ಸ್. 3 ಸ್ಪೂನ್ ಆಗುವಷ್ಟು ಅಗಸೆ ಬೀಜವನ್ನು ತಗೊಳ್ಳಿ. ನೋಡಿ, ಅಗಸೆ ಬೀಜದಲ್ಲಿ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಇದರಲ್ಲಿರುವಂಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಮತ್ತು ವಿಟಮಿನ್ ಇ ಅಂಶ ಮತ್ತು ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಕೂದಲನ್ನು ನರಿಷ್ ಮಾಡೋದ್ರ ಜೊತೆಗೆ ಸಿಲ್ಕಿಯಾಗಿ ಮತ್ತು ಸಾಫ್ಟಾಗಿ ಇರುವ ಹಾಗೆ ಮಾಡುತ್ತೆ. ಇವಾಗ ನಾವು ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡೋಣ. ನೋಡಿ, ಈ ಅಗಸೆ ಬೀಜ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದಲ್ಲದೆ ಯಾರಿಗಾದರೂ ಕೈಕಾಲು ನೋವು, ಮಂಡಿ ನೋವು ಇದ್ದರೆ ಈ ಅಗಸೆ ಬೀಜದ ಉಂಡೆಯನ್ನು ತಯಾರಿ ಮಾಡ್ಕೊಂಡು ತಿನ್ನೋದ್ರಿಂದ ಮಂಡಿ ನೋವು, ಸೊಂಟ ನೋವು ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇವಾಗ ಇದನ್ನು ನಾವು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ಅಗಸೆ ಬೀಜ ಚೆನ್ನಾಗಿ ಕುದೀತಿರುವಾಗಲೇ ಇದು ಒಂಥರ ಜೆಲ್ ಆಗುತ್ತೆ, ಅಂದರೆ ಲೋಳೆ ಬಿಡ್ತಾ ಹೋಗುತ್ತೆ. ಇದು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ನೋಡ್ತಿದ್ರಲ್ಲ, 1-2 ನಿಮಿಷ ಕುದೀತಿದ್ದ ಹಾಗೆ ಇದು ಜೆಲ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ನೋಡಿ, ಇವಾಗ ನೀವು ನೋಡ್ಕೊಳ್ಬೇಕು, ತುಂಬ ಬತ್ತಲಿಕ್ಕೆ ಬಿಡಬಾರ್ದು. ಸ್ಪೂನಿಂದ ಇವಾಗ ನೀವು ನೋಡಿದಾಗ ಸ್ವಲ್ಪ ಕೈಯಲ್ಲಿ ಅಂಟು ಬರುತ್ತೆ. ನೋಡಿ, ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಸರಿಯಾಗಿದೆ ನೋಡಿ. ಇವಾಗ ನಾವು ಬಿಸಿ ಇರುವಾಗಲೇ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ತಣ್ಣಗಾಗಿಬಿಟ್ರೆ ಮತ್ತೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಫಿಲ್ಟ್ರ್ ಆಗೋದಿಲ್ಲ. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಸೋಸ್ಕೊಂಡ್ರೆ ನೋಡಿ ಎಷ್ಟು ಸೂಪರ್ ಆಗಿರುವಂಥ ತೆಳುವಾದಂಥ ಜೆಲ್ ಫಾರ್ಮ್ ಸಿಕ್ತು. ನೋಡಿ, ಇದಕ್ಕೆ ನಾವು ಮೆಂತೆಯನ್ನು ಸೇರಿಸ್ಕೊಳ್ಳೋಣ. ಮೆಂತೆ ಅಂತೂ ಗೊತ್ತೇ ಇದೆ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ಅಂತ. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ಇವೆರಡೂ ಪದಾರ್ಥಗಳು ನಮ್ಮ ಕೂದಲಿನ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಅದರಲ್ಲೂ ಮೆಂತೆಯಲ್ಲಿ ಬೀಟಾ ಕೆರೋಟಿನ್ ಎನ್ನುವಂಥ ಅಂಶ ಇದೆ. ಅದಂತೂ ಕೂದಲು ದಟ್ಟವಾಗಿ ಬೆಳೆಯಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಎರಡೂ ಪದಾರ್ಥಗಳು ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಸ್ಪ್ಲಿಟ್ ಎಂಡ್ ಹೇರ್ ಆಗ್ತಾ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಕೂದಲಲ್ಲಿ ಮಧ್ಯ ಮಧ್ಯೆ ಕಟ್ಟಾಗ್ತಾ ಇರುತ್ತೆ ಕೆಲವರಿಗೆ, ಅದು ಕೂಡ ಕಡಿಮೆ ಆಗುತ್ತೆ. ತುಂಬಾ ಕರ್ಲಿಯಾದಂಥ ಕೂದಲಿಗೆ ಜೀವನೇ ಇರೋದಿಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಕೂದಲು ಸಿಲ್ಕಿ ಆಗಲಿಕ್ಕೆ, ಸಾಫ್ಟ್ ಆಗಲಿಕ್ಕೆ ಇವೆರಡೂ ಪದಾರ್ಥ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾವು ಮೆಂತೆಯನ್ನು 3 ಸ್ಪೂನ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಇನ್ನೂ ಜಾಸ್ತಿ ಮೆಂತೆಯನ್ನು ಸೇರಿಸ್ಕೊಳ್ಬೋದು. ನಿಮ್ಮ ಮನೇಲಿ ಜಾಸ್ತಿ ಮೆಂಬರ್ಸ್ ಇದ್ದರೆ ಇದನ್ನು ಜಾಸ್ತಿ ತಯಾರಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾವು ಒಂದು 8 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ನೀವು ಇದನ್ನು ರಾತ್ರಿ ತಯಾರಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ. ನೋಡಿ, ಮೆಂತೆ ತುಂಬ ಚೆನ್ನಾಗಿ ಈ ಫ್ಲ್ಯಾಕ್ಸ್ ಜೆಲ್ಲಲ್ಲಿ ಚೆನ್ನಾಗಿ ನೆಂದುಕೊಂಡಿದೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟಾಗಿ ರುಬ್ಕೊಳ್ಬೇಕು. ಅದರಲ್ಲೂ ಇವೆರಡೂ ಪದಾರ್ಥಗಳು ನಮ್ಮ ಸ್ಕ್ಯಾಲ್ಪ್ ಹೆಲ್ತಿಗೆ, ಅಂದರೆ ತುಂಬ ಜನರಿಗೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಇಂತಹ ಎಲ್ಲ ಸಮಸ್ಯೆನೂ ಇದು ಕಡಿಮೆ ಮಾಡುತ್ತೆ. ಫ್ರೆಂಡ್ಸ್, ಹೇರ್ ಗ್ರೋತ್ ಆಗಬೇಕು ಅಂದರೆ ನಾವು ಕೂದಲಿನ ಬುಡಕ್ಕೆ ಒಂದು ಒಳ್ಳೆ ಪೋಷಕಾಂಶಗಳನ್ನು ಕೊಡಲೇಬೇಕು. ಇದರಿಂದ ಹೇರ್ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿದ್ದೀವಿ, ಆದರೆ ಇದನ್ನು ಡೈರೆಕ್ಟಾಗಿ ನಾವು ಕೂದಲಿಗೆ ಹಾಕ್ಕೊಂಡ್ರೆ ನಾವು ವಾಶ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನೋಡಿ, ಮಧ್ಯೆ ಒಂಥರ ಗ್ರ್ಯಾನ್ಯೂಲ್ಸ್ ಹಾಗೆ ಉಳಿದಿರುತ್ತೆ, ಅಷ್ಟು ನೀಟಾಗಿ ಮಿಕ್ಸಿ ಆಗೋದಿಲ್ಲ. ಇದನ್ನು ನಾವೇನು ಮಾಡೋಣ, ಒಂದು ತೆಳುವಾದ ಕಾಟನ್ ಬಟ್ಟೆಯಿಂದ ಇನ್ನೂ ನೈಸ್ ಆದಂಥ ಪೇಸ್ಟನ್ನು ತಕ್ಕೊಳ್ಬೇಕು. ಇದು ಈಸಿಯಾಗಿ ನಾವು ಹೇರ್ ವಾಶ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನಾಗಿ ಅದು ಮೆಂತೆಯ ಇದಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ.
ಇವಾಗ ನೀವು ನೋಡ್ತಿದ್ರಲ್ಲ, ನಾವಿದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀಟಾಗಿ ಇದನ್ನು ಸೋಸ್ಕೊಳ್ಳೋಣ. ಸ್ವಲ್ಪ ಈ ರೀತಿ ನೋಡಿ ಗಟ್ಟಿಯಾಗಿ ನೀವು ಈ ಥರ ಮಾಡಿದ್ರೆ ನೈಸಾದಂಥ ಒಂದು ಪೇಸ್ಟ್ ಬರುತ್ತೆ. ಮೆಂತ್ಯ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜದ ಪೇಸ್ಟ್ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ನೋಡಿ. ನಮ್ಮ ಕೂದಲ ಬೆಳವಣಿಗೆಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದಂತೂ. ಪದೇ ಪದೇ ಹೇರ್ ಫಾಲ್ ಆಗ್ತಾ ಇರುತ್ತೆ ಕೆಲವರಿಗೆ. ಅಂಥವ್ರಿಗೆ ಕೂಡ ಈ ಮನೆಮದ್ದು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇರ್ ಫಾಲ್ ಎಷ್ಟು ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ ಅಂಥೇಳಿ. ಇವಾಗ ನೀವು ನೋಡ್ತಿದ್ರಲ್ಲ, ನೈಸಾದಂಥ ಪೇಸ್ಟ್ ಸಿಕ್ತು. ಇದಕ್ಕೆ ನಾವು 2 ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಸೇರಿಸ್ಕೊಳ್ಳೋಣ. ಹರಳೆಣ್ಣೆಯಂತೂ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು. ಕೂದಲು ಕಪ್ಪಾಗಿ ಬೆಳೀಲಿಕ್ಕೆ, ಕೂದಲು ಸಿಲ್ಕಿ ಆಗಲಿಕ್ಕೆ ಕೂಡ ಹರಳೆಣ್ಣೆ ತುಂಬಾ ಒಳ್ಳೆಯದು ನೋಡಿ. ನೆಕ್ಸ್ಟ್ ನಾವಿದಕ್ಕೆ 2 ಸ್ಪೂನ್ ಆಗುವಷ್ಟು ಕೊಬ್ಬರೆಣ್ಣೆನ ಸೇರಿಸ್ಕೊಳ್ಳೋಣ. ನಿಮಗೆ ಕೊಬ್ಬರೆಣ್ಣೆ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಸ್ಪೂನ್ ಕೊಬ್ಬರೆಣ್ಣೆನ ಸೇರಿಸ್ಕೊಳ್ಬೋದು. ಕೊಬ್ಬರೆಣ್ಣೆಯಂತೂ ನಮ್ಮ ಕೂದಲ ಸಂಪೂರ್ಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೊಬ್ಬರೆಣ್ಣೆಯಲ್ಲಿ ವಿಪರೀತವಾದಂಥ ಪೋಷಕಾಂಶಗಳಿದೆ. ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೀಲಿಕ್ಕೆ ತುಂಬ ಚೆನ್ನಾಗಿ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸ್ಕೊಳ್ಳೋಣ. ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ. ತುಂಬಾ ರೇಟ್ ಕೂಡ ಕಡಿಮೆ ಇದೆ. ಇಲ್ಲಿ ನಾನು 2 ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಸೇರಿಸ್ತಾ ಇದ್ದೀನಿ. ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಮ್ಮ ಕೂದಲ ಬೆಳಿಲಿಕ್ಕೆ, ಅಂದರೆ ಕೆಲವರಿಗೆ ಕೂದಲು ತುಂಬ ಉದುರುತ್ತಾ ಇರುತ್ತೆ, ಕೂದಲು ಈ ಬೈತಲೆ ಅಂತೀವಲ್ಲ ಆ ಜಾಗದಲ್ಲಿ ಕೂದಲು ತುಂಬಾ ಕಡಿಮೆ ಆಗ್ತಾ ಬರುತ್ತೆ, ಬಕ್ಕುತಲೆ ಆಗ್ತಾ ಇರುತ್ತೆ, ಫ್ರಂಟಲ್ಲಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಬುಡದಿಂದ ಕೂದಲು ಚಿಗುರಲಿಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನೀವು ನೋಡಿ, ನಾವು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಈ ಮನೆಮದ್ದಂತೂ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಂದರೆ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋದ್ರ ಜೊತೆಗೆ ಕೂದಲಿಗೆ ಒಂದು ಬಲವನ್ನು ಕೊಡುತ್ತೆ. ಇವಾಗ ನಾವು ತಯಾರಿಸಿದಂತಹ ಈ ಪ್ಯಾಕನ್ನು ನೋಡಿ ನೀಟಾಗಿ ನಮ್ಮ ಕೂದಲಿಗೆ ಇದನ್ನು ಅಪ್ಲೈ ಮಾಡಿಕೊಳ್ಬೇಕು. ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಡಿ. ಅರ್ಧ ಗಂಟೆ ಬಿಟ್ಟು ನೀವು ನಿಮ್ಗೆ ಇಷ್ಟವಾದಂಥ ಶಾಂಪೂನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. 2 ಟೈಮ್ಸ್ ನೀವು ಹೀಗೆ ಅಪ್ಲೈ ಮಾಡ್ಕೊಂಡು ಹೇರ್ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನೀವು ನೋಡ್ತಿದ್ರಲ್ಲ, ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆದಮೇಲೆ ಕಾಣಿಸ್ತಾ ಇದೆ ಅಂಥೇಳಿ. ಸ್ವಲ್ಪ ಒಣಗಿ ನಾವು ಹೇರನ್ನು ಬಾಚಿದ ಮೇಲೆ ನೋಡಿ ಈ ಥರ ಶೈನಿಂಗ್ ಬರುತ್ತೆ. ತುಂಬ ಒಳ್ಳೆ ಹೋಮ್ ರೆಮಿಡಿ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.